ಇಂದು ಯಂಗ್ ಡೆಮೊಕ್ರೇಟ್ಸ್ ವತಿಯಿಂದ ನಾವು ತಿಮ್ಮಾಪುರಿ ಸರ್ಕಲ್ ನಿಂದ ನಾನು DC ಆಫೀಸ್ ಮಿನಿ ವಿಧಾನಸಭೆಗೆ ನಾವು ಬಂದಿದ್ದೇವೆ. ಇಲ್ಲಿ ನಾವು ಏನು ಎಜುಕೇಷನ್ ಮಿನಿಸ್ಟರ್ ಇದ್ದಾರೆ ಧರ್ಮೇಂದ್ರ ಪ್ರಧಾನ್, ಎಂಥ ಪ್ರಧಾನ ಆಗಿದ್ದಾರೆ ನಮಗೆ ಗೊತ್ತಿಲ್ಲ. ಇವರಿಗೆ ಸ್ವಲ್ಪ ನಾಚಿಕೆ ಇದ್ದರು, ಇನ್ನು ತನಕ ಇವರು ರೆಸಿಗ್ನೇಷನ್ ಕೊಡ್ತಿದ್ರು. ಆದರೆ ಇವರಿಗೆ ಸ್ವಲ್ಪ ನಾಚಿಕೆ ಇಲ್ಲ, ಮತ್ತು ಮೋದಿ ಸರ್ಕಾರಕ್ಕೂ ಕೂಡ ನಾಚಿಕೆ ಇಲ್ಲ. ಇನ್ನೂ ಎಷ್ಟು ಜೀವನ ತಗೊಳ್ಬೇಕಂತ ಇವ್ರಿಗೆ ಇದ್ದಿದೆ ಅದು ಗೊತ್ತಿಲ್ಲ. ಅದಕ್ಕಾಗಿ ನಾವು ನೇಷನ್ ವರ್ಡ್ ರಾಷ್ಟ್ರದಂತ ನಾವು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದೀವಿ. ಈ ಧರ್ಮೇಂದ್ರ ಪ್ರಧಾನ್ ಇಮ್ಮಿಡಿಯೇಟಾಗಿ ರೆಸಿಗ್ನೇಷನ್ ಕೊಡಬೇಕು. ಅದೇ ರೀತಿ UPಯಲ್ಲಿ ಈ ರಾಂಪುರಲ್ಲಿ ಈ ಯೋಗಿ ಆದಿತ್ಯನಾಥ್ ಜೋಹರ್ ಯೂನಿವರ್ಸಿಟಿ ಮೇಲೆ ಬುಲ್ಡೇಸರ್ ಮಾಡಬೇಕಂತಿದೆ, ಅದರ ವಿರುದ್ಧನೂ ಕೂಡ ನಾವು ಇಲ್ಲಿ ನಿಂತಿದ್ದೇವೆ. ಅದೇ ರೀತಿ ಜಂತರ್ ಮಂತರಲ್ಲಿ ಮಕ್ಕಳ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾರೆ, ಯಾರು ನೀತಿ ಸಲುವಾಗಿ ಮಾತಾಡ್ತಾ ಇದ್ದಾರೆ, ಯಾರು ಕೆಲಸ ಮಾಡ್ತಾ ಇದ್ದಾರೆ, ಯಾರು ಹೋರಾಟಗಳು ಮಾಡ್ತಾ ಇದ್ದಾರೆ, ಅವರ ಮೇಲೆ ಇವರು ಕಲ್ಲು ಮತ್ತೆ ಲಾಠಿ ಮತ್ತೆ ಪ್ಯಾಲೆಟ್ ಗನ್ ಯೂಸ್ ಮಾಡಿ ಅವರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಪ್ರಧಾನಮಂತ್ರಿ ಮೋದಿ ಖುದ್ದಾಗಿ ಸಂಸತ್ಗೆ ಬಂದು ಎಲ್ಲ ದೇಶಾದ್ಯಂತ 140 करोड़ जो 140 करोड़ लोग हैं ಅವರ ಮುಂದೆ ಅವರು ಮಾಫಿ ಸಾರಿ ಹೇಳಬೇಕು, ಅವರಿಗೆ ಕ್ಷಮೆ ಕೇಳಬೇಕು ಅಂತ ನಮ್ಮ ಏನು ಪ್ರತಿಭಟನೆ ಇದೆ, ಅದೇ ಪ್ರತಿಭಟನೆಯ ಉದ್ದೇಶ. ಎಲ್ಲ ಮೀಡಿಯಾ ಬಾಂಧವರಿಗೆ ನನ್ನ ನಮಸ್ಕಾರ. ನಾವು ಇವತ್ತು ಇಲ್ಲಿ ಸ್ಟೂಡೆಂಟ್ಸ್ ಜೊತೆಯಿಂದ ನಾನು ಈ ಪ್ರತಿಭಟನೆಯನ್ನು ಬೆಂಬಲಿಸಿ ಬಂದು ನಿಂತಿದ್ದೇನೆ. ನಮ್ಮ ಬೇಡಿಕೆ ಏನಂದರೆ ಇವರು ನೀಟ್ ಎಕ್ಸಾಮ್ ಪೂರ ಸ್ಕ್ರ್ಯಾಪ್ ಮಾಡಬೇಕು. ಆ ನೀಟ್ ಎಕ್ಸಾಮ್ ಸೃಷ್ಟಿ ಮಾಡಿದ್ರು ಏನಂದರೆ ದುಡ್ಡು ಗಳಿಸೋಕೆ ಸಲುವಾಗಿ ವಿನಾ ಮತ್ತೆ ಏನಿಲ್ಲ. ಆ ರಾಜ್ಯ ಸರ್ಕಾರಗಳಿಗೆ ಅವರೇ ಅಧಿಕಾರ ವಾಪಸ್ ಕೊಡಬೇಕು. CET-ಯಿಂದ ಮುಂಚೆ ಹೇಗೆ MBBS ಸೀಟ್ಗಳು ಮೆಡಿಕಲ್ ಸೀಟ್ಗಳು ಅಲೌಟ್ ಆಗ್ತಿದ್ವು ಅದೇ ಥರ ಮುಂದುವರಿಸಬೇಕು. ನೀಟ್ ಎಕ್ಸಾಮ್ ಪೂರಾನೇ ತಕ್ಷಣವೇ ಅದು ಸ್ಕ್ರ್ಯಾಪ್ ಮಾಡಬೇಕು. ಅದು ನೀಟ್ ಎಕ್ಸಾಮ್ ಮಾಡಿರೋದು ಅದು ಲಾಲಲ್ಲೇ ಸ್ಟ್ಯಾಂಡ್ ಆಗೋದಿಲ್ಲ. ಮತ್ತು ಆ ನೀಟ್ ಎಕ್ಸಾಮ್ ತುಂಬ ಸ್ಟೂಡೆಂಟ್ಸ್ಗಳ ಜೀವ ತೆಗೆದುಕೊಳ್ತಾ ಇದೆ. ಇವತ್ತಿನ ಪ್ರತಿಭಟನೆ ಮೂಲ ಉದ್ದೇಶ ಏನು ಮೇಡಮ್? ಇವತ್ತು ಪ್ರತಿಭಟನೆ ಮೂಲ ಉದ್ದೇಶ ಏನಂದರೆ ನೋಡಿ, ಜಂತರ್ ಮಂತ್ರ ವಿದ್ಯಾರ್ಥಿಗಳು ಶಾಂತಿಪೂರ್ವಕವಾಗಿ ಪ್ರತಿಭಟನೆ ನಡೆಸ್ತಾ ಇದ್ರು. ಅವರ ಮೇಲೆ ಲಾಠಿ ಚಾರ್ಜ್ ಮಾಡೋದು, ದೌರ್ಜನ್ಯ ಮಾಡೋದು, ಮತ್ತು ಅಲ್ಲಿ ಫ್ರೀಯಾಗಿ ಊಟ ಸರ್ವ್ ಮಾಡ್ತಿರೋದು ಮೊಹಮ್ಮದ್ ಜುನೇದ್ ಅವರಿಗೆ ದಿಲ್ಲಿ ಪೊಲೀಸ್ ಡಿಟೈನ್ ಮಾಡಿದೆ. ಒಳ್ಳೆ ಕಾರ್ಯ ಮಾಡೋದವರಿಗೆ ಡಿಟೈನ್ ಮಾಡಬಾರ್ದು. ಮತ್ತೆ ಹುಡುಕಿ ಮುಸ್ಲಿಮರನ್ನ ಬಾಂಧಿಸ್ತಿದ್ದಾರೆ ರಾತ್ರಿ ಹೋಗಿ, ಅದಕ್ಕೂ ಕೂಡ ನಾವು ಖಂಡಿಸ್ತೇವೆ. ಮತ್ತೆ ನಮ್ಮ ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿ 4 ಮೆಡಿಕಲ್ ಸ್ಟೂಡೆಂಟ್ಸ್ ಸುಸೈಡ್ ಮಾಡ್ಕೊಂಡಿದ್ದಾರೆ. ಅದ್ರದ್ದು ರೆಸ್ಪಾನ್ಸಿಬಿಲಿಟಿ ಯಾರು ತಗೊಳ್ತಾರೆ? ಅವ್ರ ತಂದೆ ತಾಯಿಗೆ ಸಹಾನುಭೂತಿ ಯಾರು ಕೊಡಬೇಕು? ಮತ್ತೆ ಅವ್ರ ತಂದೆ ತಾಯಿಗೆ ಕಂಪನ್ಸೇಷನ್ ಕೊಡಬೇಕು ಅಂತ ನಾನು ವಿನಂತಿ. ಮತ್ತೆ ಇದು ನೀಟ್ ಪರೀಕ್ಷೆ ಏನಿದೆಯಲ್ಲ ಅದು ಸ್ಕ್ರಾಪ್ ಮಾಡಬೇಕು ಅಂತ ನಂದು ಬೇಡಿಕೆ. ಮತ್ತೆ ಈ ಸ್ಟೂಡೆಂಟ್ಸ್ ಜೊತೆ ಅದು ಚಲ್ಲಾಟ ಆಗ್ತಿದೆಯಲ್ಲ, ಅವ್ರು ಯೂತ್ಗಳಿಗೆ ಏನೋ ಎಂಪ್ಲಾಯ್ಮೆಂಟ್ ಕೊಡ್ತಾ ಇಲ್ಲ ಮೋದಿ ಸರ್ಕಾರ, ಮತ್ತು ಅವ್ರಿಗೆ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ಅವ್ರಿಗೆ ಏನು ಡಿಪ್ರೆಷನ್ನಲ್ಲಿ ತಂದುಬಿಟ್ಟಿದ್ದಾರೆ. ಇವತ್ತು ಹುಡುಗರು ಓದೋದು ಬಿಟ್ಟು ರೋಡ್ ಮೇಲೆ ಬಂದುಬಿಟ್ಟಿದ್ದಾರೆ. ಆ ಹುಡುಗರನ್ನ ಸಹಾನುಭೂತಿ ಕೊಡಬೇಕು. ಅವರು ಎಜುಕೇಷನ್ ಸಿಸ್ಟಮ್ ಏನಿದೆ ತುಂಬ ಸ್ಟ್ರಾಂಗ್ ಮಾಡಬೇಕು. ಮತ್ತು ಒಳ್ಳೆ ಎಜುಕೇಟೆಡ್ ಜನರನ್ನ ಈ ಹುದ್ದೆ ಮೇಲೆ ಕೂರಿಸ್ಬೇಕು. ಪ್ರಧಾನ ಈಗ ಅವರು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕಂತ ನನ್ನ ಹೆಸರು ಅಡ್ವೊಕೇಟ್ ರಶೀದಾ ಬೇಗಂ.